ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಏಪ್ರಿಲ್ 17, 2026ರಂದು ದಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಭಾರತ ಮೈಸೂರು ಲೋಕಲ್ ಸೆಂಟರ್ JLB ರಸ್ತೆ ಮೈಸೂರು ಹೆಲೈಟಿನ ರೋಟರಿ ಕ್ಲಬ್ ಒತ್ತಡದಿಂದ ಉಂಟಾಗುವ ದೈಹಿಕ ಆರೋಗ್ಯ ಸಮಸ್ಯೆಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ಕಾರ್ಯಕ್ರಮದಲ್ಲಿ ಅತಿಥಿ ಭಾಷಣಕಾರ ಡಾಕ್ಟರ್ ಪ್ರಸನ್ನ ವೆಂಕಟೇಶ್ TS ಶ್ರೀರಂಗ ಆಯುರ್ವೇದ ಚಿಕಿತ್ಸಾ ಮಂದಿರದಲ್ಲಿ ಮುಖ್ಯ ವೈದ್ಯರು, ಮೈಸೂರು ಕಾರ್ಯದರ್ಶಿ, ಪ್ರಕೃತಿ ಆಯುರ್ವೇದ ಪ್ರತಿಷ್ಠಾನ ಅಧ್ಯಕ್ಷರು ಸುರೇಶ್ ಬಾಬು ಮೈಸೂರು, NS ಮಹದೇವಸ್ವಾಮಿ ಅಧ್ಯಕ್ಷರು ಮೈಸೂರು, ಹೆಲೈಟ್ನ ರೋಟರಿ ಕ್ಲಬ್ ಹರೀಶ್ ಕೆ ಉಪಸ್ಥಿತರಿದ್ದರು. ಡಾಕ್ಟರ್ ಪ್ರಸನ್ನ ವೆಂಕಟೇಶ್, ಚೀಫ್ ಫಿಸಿಷಿಯನ್ ಶ್ರೀರಂಗ ಆಯುರ್ವೇದ ಚಿಕಿತ್ಸಾ ಮಂದಿರ ಮೈಸೂರು ಹಾಗೂ ಸೆಕ್ರೆಟರಿ ಪ್ರಕೃತಿ ಆಯುರ್ವೇದ ಪ್ರತಿಷ್ಠಾನ. ಮಲ್ಟಿಪಲ್ ಜಾಯಿಂಟ್ಸ್ ಪೇನ್ ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಆಯುರ್ವೇದ ಏನ್ ಮಾಡುತ್ತೆ, ಡಯಾಬಿಟಿಸ್ ಸಂಬಂಧಪಟ್ಟ ಹಾಗೆ ಏನ್ ಮಾಡುತ್ತೆ, ಹೀಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಅವರನ್ನ ರಿಸರ್ಚ್ ಸ್ಕಾಲರ್ಸ್ ಆಗಿ ತಗೊಂಡು ಅವರಿಗೆ ಸ್ಟೈಪೆಂಡ್ ಕೊಟ್ಟು ಓದಿಸ್ತಾ ಇದೀವಿ. ಮೊದಲು 1 ವರ್ಷ ಅವರು ಶಾಸ್ತ್ರಾಧ್ಯಯನವನ್ನ ಸಾಕಷ್ಟು ಮಾಡಿ, 2ನೇ ವರ್ಷದಲ್ಲಿ ಅವರು ಈ ಕ್ಲಿನಿಕಲ್ ರಿಸರ್ಚ್ ಅನ್ನ ಮಾಡ್ತಾ ಕನಿಷ್ಠ ಒಂದು 80ರಿಂದ 100 ಕೇಸಸ್ ಮೇಲೆ ಅದನ್ನ ಔಷಧಿಗಳನ್ನ ಚಿಕಿತ್ಸೆಗಳನ್ನೆಲ್ಲ ಮಾಡಿ ಆಯುರ್ವೇದ ಏನ್ ಹೇಳುತ್ತೆ, ಎಷ್ಟು ಮಟ್ಟಿಗೆ ಇದರಿಂದ ನಾವು ಸಮಾಜಕ್ಕೆ ಅನುಕೂಲವನ್ನ ಮಾಡ್ಕೊಡ್ಬೋದು ಅನ್ನುವಂತ ಒಂದು ರಿಸರ್ಚ್ ಅನ್ನ ತುಂಬಾ ಸೀರಿಯಸ್ ಆಗಿ ನಡೆಸ್ಕೊಂಡ್ ಬರ್ತಾ ಇದೀವಿ. ಇನ್ನು ಆಯುರ್ವೇದ ಎಜುಕೇಶನ್ ಅನ್ನುವ ಹೆಡಿಂಗ್ ಅಲ್ಲಿ ನಾವು ಆಯುರ್ವೇದ ಪ್ರಾಕ್ಟೀಷನರ್ಸ್ ಅನುಕೂಲ ಆಗುವ ಹಾಗೆ, ಅನಂತರ ಆಯುರ್ವೇದ ಸ್ಟೂಡೆಂಟ್ಸ್ ಅನುಕೂಲ ಆಗುವ ಹಾಗೆ, ಜನರಲ್ ಪಬ್ಲಿಕ್ ಅನುಕೂಲ ಆಗುವ ಹಾಗೆ ಅನೇಕ ಬೇರೆ ಬೇರೆ ರೀತಿಯ ಪ್ರೋಗ್ರಾಮ್ಸ್ ಅನ್ನ ಮಾಡ್ತಾ ಇದೀವಿ. ಈ ಪಬ್ಲಿಕ್ಸ್ ಅನುಕೂಲ ಆಗುವಂತಹದ್ದು ಇವತ್ತೇನೀಗ ಮಾಡ್ತಾ ಇದೀವಿ, ಈ ತರದ್ದು ಅಂದ್ರೆ ಪಬ್ಲಿಕ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಂತ ಇಟ್ಕೊಳ್ಳೋಣ. ಸಮಾಜಕ್ಕೆ ಯಾವ ಅವಶ್ಯಕತೆ ಇರುತ್ತೋ ಅದನ್ನ ಒಂದು ಪರಿಚಯ ಮಾಡುವ ನಿಟ್ಟಿನಲ್ಲಿ, ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಕೊಡುವಂತಹ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳನ್ನ ಸಾಕಷ್ಟು ಮಾಡ್ತಾ ಬರ್ತಾ ಇದೀವಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ.